ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ RCBಯ ಪ್ರಾಕ್ಟೀಸ್ ಮ್ಯಾಚ್ ಬಗ್ಗೆ ಮಾತಾಡಲಿಕ್ಕೆ ಇದ್ದೇವೆ. ಹೌದು ಫ್ರೆಂಡ್ಸ್, ಇನ್ನೇನು ಕೆಲವು ದಿನಗಳಲ್ಲಿ IPL ಶುರುವಾಗಲಿದ್ದು, ಇದಕ್ಕಿಂತ ಮುಂಚೆ ನಮ್ಮ RCBಯ ತಂಡ ರಾಯ್ಪುರಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ಅನ್ನು ಆಡಿದ್ದು. ಈ ಒಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ ನಮ್ಮ RCBಯ ಹಲವಾರು ಆಟಗಾರರು ಶಾಮೀಲು ಆಗಿದ್ದು, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಒಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಡೀಟೇಲ್ ಆಗಿ ಹೇಳುತ್ತೇನೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲ RCB ಅಭಿಮಾನಿಗಳಿಗೆ ಒಂದು ತುಂಬಾ ದೊಡ್ಡ ಗುಡ್ ನ್ಯೂಸ್ ಇದೆ. ಅಂದರೆ ಈಗಾಗಲೇ RCB ನಥಿಂಗ್ ಸ್ಪಾನ್ಸರ್ ಇರುವ ಒರಿಜಿನಲ್ ಜರ್ಸಿ ಬಂದ್ಬಿಟ್ಟು ಪೂಮಾದವರ ವೆಬ್ಸೈಟಲ್ಲಿ ಲಾಂಚ್ ಆಗಿದ್ದು, ನೀವಿಲ್ಲಿ ಪೂಮಾದ ವೆಬ್ಸೈಟ್ಗೆ ಹೋಗಿ ಈ ಒಂದು ಜರ್ಸಿಯನ್ನು ಖರೀದಿ ಮಾಡಬಹುದು. ಮತ್ತು ಇದರ ಪ್ರೈಸ್ ಬಂದ್ಬಿಟ್ಟು 5499 ಇದ್ದು, ನಾನು ಇಲ್ಲಿ ಸ್ಕ್ರೀನಲ್ಲಿ RCBಯ ಜರ್ಸಿಯ ಲಿಂಕನ್ನು ಕೊಟ್ಟಿದ್ದೇನೆ. ನೀವು ಅಲ್ಲಿಂದ ಹೋಗಿ ಈ ಜರ್ಸಿಯನ್ನು ಖರೀದಿ ಮಾಡಬಹುದು. ಹಾಗಾದರೆ ನಾವು ಟಾಪಿಕ್ಗೆ ವಾಪಸ್ ಬರೋದಾದರೆ, ಈ ಒಂದು RCBಯ ಪ್ರಾಕ್ಟೀಸ್ ಮ್ಯಾಚಲ್ಲಿ 2 ತಂಡವನ್ನು ಮಾಡಲಾಗಿದ್ದು, ಎ ತಂಡದ ಕ್ಯಾಪ್ಟನ್ ಕೃಣಾಲ್ ಪಾಂಡ್ಯರವರು ಆದರೆ ಬಿ ತಂಡದ ಕ್ಯಾಪ್ಟನ್ ಜಿತೇಶ್ ಶರ್ಮರವರು ಆಗಿದ್ದರು. ಮತ್ತೆ ಇಲ್ಲಿ ಕೃಣಾಲ್ ಪಾಂಡ್ಯರವರ ತಂಡ ಟಾಸ್ ಅನ್ನು ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿದ್ದು, ಇವರ ಪರವಾಗಿ ವೆಂಕಟೇಶ್ ಅಯ್ಯರ್ ಅವರು ತುಂಬಾನೇ ಒಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು. ಅಂದರೆ ಇವರಲ್ಲಿ 40 ಬಾಲಲ್ಲಿ 63 ರನ್ ಅನ್ನು ಬಾರಿಸಿದ್ದು, ಇನ್ನೊಂದು ಕಡೆ ಕೃಣಾಲ್ ಪಾಂಡ್ಯರವರು ಕೂಡ 31 ಬಾಲಲ್ಲಿ 54 ರನ್ಸ್ ಅನ್ನು ಬಾರಿಸಿದರು. ಮತ್ತೆ ಸಾತ್ವಿಕ್ ದೇಸ್ವಾಲ್ ಅವರು ಕೂಡ ಒಂದು ಉತ್ತಮವಾದ ಟಚ್ ಅಲ್ಲಿ ಕಾಣಿಸ್ತಾ ಇದ್ದು, ಇವರು ಕೇವಲ 18 ಬಾಲಲ್ಲಿ 41 ರನ್ಸ್ ಅನ್ನು ಬಾರಿಸಿದರು. ಮತ್ತೆ ಕೊನೆಗೆ ಮಂಗೇಶ್ ಯಾದವ್ ಅವರು ಕೂಡ 7 ಬಾಲ್ ಅನ್ನು ಆಡಿದ್ದು, ಈ 7 ಬಾಲಲ್ಲಿ ಇವರು 18 ರನ್ಸ್ ಅನ್ನು ಬಾರಿಸಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಕೃಣಾಲ್ ಪಾಂಡ್ಯರವರ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಅನ್ನು ಕಳೆದು 185 ರನ್ಸ್ ಅನ್ನು ಬಾರಿಸಿದ್ದು, ಜಿತೇಶ್ ಶರ್ಮರವರ ಪರವಾಗಿ ಬೌಲಿಂಗ್ ಅಲ್ಲಿ ಸ್ವಪ್ನೇಲ್ ಸಿಂಗ್ ಅವರು 4 ಓವರಲ್ಲಿ 31 ರನ್ ಅನ್ನು ಕೊಟ್ಟು 2 ವಿಕೆಟ್ ಅನ್ನು ಗಳಿಸಿದರೆ, ರಾಸಿಕ್ ಸಲಾಂ ದಾರ್ ಅವರು 1 ವಿಕೆಟ್ ಅನ್ನು ಗಳಿಸಿದರು. ಮತ್ತೆ ಭುವನೇಶ್ವರ್ ಕುಮಾರ್ ಅವರು ಕೂಡ 2 ವಿಕೆಟ್ ಅನ್ನು ಗಳಿಸಿದ್ದು, ಅಂಡರ್ 19 ಆಟಗಾರ ಕನಿಷ್ಕ್ ಚೌಹಾಣ್ ಅವರು 4 ಓವರ್ಗಳಲ್ಲಿ 31 ರನ್ ಅನ್ನು ಕೊಟ್ಟರು. ಅಂದರೆ ಇವರಿಗೆ ಇಲ್ಲಿ ಒಂದು ಕೂಡ ವಿಕೆಟ್ ಸಿಗಲಿಲ್ಲ. ಆ ನಂತರ ಈ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಬಂದ ಜಿತೇಶ್ ಶರ್ಮರವರ ತಂಡದ ಪರವಾಗಿ ಇಲ್ಲಿ ರಜತ್ ಪಡಿದಾರ್ ಅವರು ತುಂಬಾನೇ ಒಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಮಾಡಿದ್ದು, ಇವರು 26 ಬಾಲಲ್ಲಿ 42 ರನ್ ಅನ್ನು ಬಾರಿಸಿದರು. ಮತ್ತೆ ಜಿತೇಶ್ ಶರ್ಮರವರು ಕೇವಲ 36 ಬಾಲಲ್ಲಿ 65 ರನ್ಸ್ ಅನ್ನು ಬಾರಿಸಿದ್ದು, ಸ್ವಪ್ನೇಲ್ ಸಿಂಗ್ ಅವರು 12 ಬಾಲಲ್ಲಿ 25 ರನ್ ಅನ್ನು ಹೊಡೆದರು. ಮತ್ತೆ ಕೊನೆಗೆ ಕನಿಷ್ಕ್ ಚೌಹಾಣ್ ಅವರು 9 ಬಾಲಲ್ಲಿ 19 ರನ್ ಅನ್ನು ಹೊಡೆದು ಈ ಒಂದು ಪಂದ್ಯವನ್ನು ತನ್ನ ತಂಡಕ್ಕೆ ಗೆಲ್ಲಿಸಿಕೊಟ್ಟರು. ಅಂದರೆ ಜಿತೇಶ್ ಶರ್ಮರವರ ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ಅನ್ನು ಕಳೆದುಕೊಂಡು 186 ರನ್ಸ್ ಅನ್ನು ಬಾರಿಸಿದ್ದು, ಈ ಪಂದ್ಯವನ್ನು ಜಿತೇಶ್ ಶರ್ಮರವರ ತಂಡ ಗೆದ್ದಿತು. ಮತ್ತೆ ಕೃಣಾಲ್ ಪಾಂಡ್ಯರವರ ಪರವಾಗಿ ಕೃಣಾಲ್ ಪಾಂಡ್ಯರವರು 2 ವಿಕೆಟ್ ಅನ್ನು ಗಳಿಸಿದ್ದು, ಇನ್ನೊಂದು ಕಡೆ ಸಾತ್ವಿಕ್ ದೇಸ್ವಾಲ್ ಮತ್ತು ಸುಯೇಶ್ ಶರ್ಮರವರು ತಲಾ 1 ವಿಕೆಟ್ ಅನ್ನು ಪಡೆದರು. ಇದುವಾಗಿತ್ತು ನಿನ್ನೆ ಪ್ರಾಕ್ಟೀಸ್ ಮ್ಯಾಚ್ ಸಂಪೂರ್ಣ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಹಾಗಾದರೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.